ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನೋಡಿದ್ರೆ ನಾವು BCM ಹಾಸ್ಟೆಲ್ ಅಡ್ಮಿಷನ್ ಸ್ಟಾರ್ಟ್ ಆಗ್ತಿದೆ, ಅದರ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಕರ್ನಾಟಕ ಸರ್ಕಾರದ ಆಯುಕ್ತರ ಕಚೇರಿ, ಹಿಂದುಳಿದವರ ಕಲ್ಯಾಣ ಇಲಾಖೆ ಇವರಿಂದ ಒಂದು ಅಧಿಕೃತವಾದ ಆದೇಶ ಬರ್ತಾ ಇದೆ. ಮೆಟ್ರಿಕ್ ನಂತರದ ಹಾಸ್ಟೆಲ್ಗೆ ಅಡ್ಮಿಷನ್ಗೆ ಅಂದರೆ ಇಲ್ಲಿ ಕೊಡ್ತಾ ಇದ್ದಾರೆ. ವಿಷಯ 2024-25ನೇ ಸಾಲಿನ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ, ಹೊಸದಾಗಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಬಗ್ಗೆ ಬ್ರಾಕೆಟಲ್ಲಿ ಕೊಡ್ತಾ ಇದ್ದಾರೆ. PUC ಮತ್ತು PUC ಸಮಾನಾಂತರ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಅಂತೇಳಿ. ಓಕೆ, PUC ಅಡ್ಮಿಷನ್ ಆಗಿದ್ದಾರಲ್ಲ ಆ ವಿದ್ಯಾರ್ಥಿಗಳಿಗೆ BCM ಹಾಸ್ಟೆಲ್ ಅಡ್ಮಿಷನ್ಗೆ ಅಪ್ಲಿಕೇಶನ್ನ ಕಾಲ್ ಮಾಡ್ತಾ ಇದ್ದಾರೆ. ಓಕೆ, 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ PUC ಮತ್ತು PUC ಸಮಾನಾಂತರದ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಕಲ್ಪಿಸಲು ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಈ ಪತ್ರಕ್ಕೆ ಕಾನೂನು ಕ್ರಮದಂತೆ ಕ್ರಮವಹಿಸಲು ಸೂಚಿಸಲಾಗಿದೆ ಅಂತೇಳಿ ಇದು ಪೇಪರ್ ನೋಟಿಫಿಕೇಶನ್ ಕೊಡ್ತಾ ಇದ್ದಾರೆ. ಇದ್ರ ಪ್ರಕಾರ ಇಲ್ಲಿ ಅಪ್ಲಿಕೇಶನ್ ಪ್ರಾರಂಭ ಆಗ್ತಿದೆ. ಇಲ್ಲಿ ಕೊಡ್ತಾ ಇದ್ದಾರೆ, ಹೊಸ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 28/6/2024 ಅಂದರೆ 28/6/2024 ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗ್ತಿದೆ. ಅದೇ ಥರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/7/2024. ಮುಂದಿನ ಡೇಟ್ಗಳೆಲ್ಲ ಕೂಡ ಡಿಪಾರ್ಟ್ಮೆಂಟ್ಗೆ ಅನ್ವಯ ಆಗುತ್ತೆ. ನೀವು ಈ ಎರಡು ಡೇಟ್ಗಳನ್ನ ನೆನಪಿಟ್ಕೊಂಡಿರಿ. 28/6/2024ಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಅದೇ ಥರ 20/7/2024ಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಜುಲೈ 20, 2024 ನೆನಪಿರಲಿ. ಓಕೆ, ಇಲ್ಲಿ ಕೊಡ್ತಾ ಇದ್ದಾರೆ. ನೆಕ್ಸ್ಟು ಡೇಟ್ಗಳೆಲ್ಲ ನೋಡ್ತಾ ಹೋಗಿ, ಆ ಡೇಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕೊಡ್ತಾ ಇದ್ದಾರೆ, ಕರ್ನಾಟಕ ಸರ್ಕಾರದ ಪ್ರಕಟಣೆ ಅಂತೇಳಿ ಹಿಂದುಳಿದವರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಬ್ರಾಕೆಟಲ್ಲಿ ಕೊಡ್ತಾ ಇದ್ದಾರೆ. PUC ಮತ್ತು PUC ಸಮಾನಾಂತರ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅಂದರೆ ಡಿಗ್ರಿಯವರಿಗೆ ಇದು ಅಪ್ಲೈ ಆಗಲ್ಲ. PUC ಕೋರ್ಸಿಗೆ ಅಡ್ಮಿಷನ್ ಆಗಿರಲ್ಲ ಅವರಿಗೆ ಹಾಸ್ಟೆಲ್ ಅಡ್ಮಿಷನ್ಗೆ ಅಪ್ಲಿಕೇಶನ್ ಇನ್ವೈಟ್ ಮಾಡಿದ್ದಾರೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದವರುಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ PUC ಮತ್ತು PU ಸಮಾನಾಂತರ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಜನಾಂಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಂದ 24-25ನೇ ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅಂದರೆ ಈ PUC ಓದ್ತಿರುವಂತಹ ವಿದ್ಯಾರ್ಥಿಗಳು ಕ್ಯಾಟಗರಿ 1, 2A, 3B, 3A, 3B, SC ಮತ್ತು ST ಈ ಕ್ಯಾಟಗರಿ ಸೇರಿದ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ರೂಲ್ಸನ್ನು ಕೊಡ್ತಾರೆ. ಪೋಷಕರ ವಾರ್ಷಿಕ ಆದಾಯದ ಮಿತಿ ಪ್ರವರ್ಗ 1 SC ST ಅವರಾದರೆ 2,50,000 ಲಕ್ಷ ಅಂದರೆ 2.5 ಲಕ್ಷದ ಒಳಗಡೆ ನಿಮ್ಮ ಕೌಟುಂಬಿಕ ಆದಾಯ ಇರಬೇಕಾಗುತ್ತೆ. ಅದೇ ಥರ ಪ್ರವರ್ಗ 2A, 2B, 3A, 3B ಇತರೆ ಹಿಂದುಳಿದ ವರ್ಗ ಅಭ್ಯರ್ಥಿಗಳು ಹಾಗೂ ಇತರೆ ಅಭ್ಯರ್ಥಿಗಳಿಗೆ 1 ಲಕ್ಷದ ಒಳಗೆ ವಾರ್ಷಿಕ ಆದಾಯ ಇರಬೇಕಾಗುತ್ತೆ. ಇದು ಕೂಡ ನೆನಪಿಲಿ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ SC ST ಕ್ಯಾಟಗರಿ 1 ಅಂದರೆ 2 ಲಕ್ಷದ ಒಳಗೆ ಇರಬೇಕಾಗುತ್ತೆ. ಇತರೆ ಕ್ಯಾಟಗರಿಗಳಾದರೆ 1 ಲಕ್ಷದ ಒಳಗೆ ಇನ್ಕಮ್ನ ಹೊಂದಿರಬೇಕಾಗುತ್ತೆ. ಓಕೆ, ವಿದ್ಯಾರ್ಥಿಗಳು shp.karnataka.gov.in/BCWD ಅನ್ನು ಸಂಪರ್ಕಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಅಂದರೆ ವೆಬ್ಸೈಟ್ ವಿಳಾಸವನ್ನು ಕೊಡ್ತಿದ್ದಾರೆ, shp.karnataka.gov.in. ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ನಿಮ್ಮ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆನ್ಲೈನ್ ಅರ್ಜಿ ಕೂಡ ಓಪನ್ ಆಗುತ್ತೆ, ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಅದೇ ಥರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 27/7/2024. ಮತ್ತೆ ರಿಪೀಟ್ ಆಗ್ತಾ ಇದೆ, ಜುಲೈ 20, 2024 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಆಗಿದೆ. ಓಕೆ, ತಾಲೂಕುವಾರು ವಿದ್ಯಾರ್ಥಿಗಳ ವಿವರ ಮತ್ತು ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟನ್ನು ನೋಡಬಹುದು. ಅಂದರೆ ನಿಮಗೇನಾದರೂ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದರೆ ವೆಬ್ಸೈಟಿಗೆ ಹೋದರೆ ಅಲ್ಲಿ ನೋಟಿಫಿಕೇಶನ್ ಇದೆ, ಇದೇ ನೋಟಿಫಿಕೇಶನ್ ಇದೆ, ಅದನ್ನು ಕೂಡ ಮತ್ತೊಂದು ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಹೋಗೋದಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಅಧಿಕೃತವಾದ ನೋಟಿಫಿಕೇಶನ್ ನೋಡಬೇಕಾಗುತ್ತೆ. ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಅಂದರೆ ಬೇಕಾದ ದಾಖಲೆಗಳು ಅಂತ ಅಂದ್ಕೊಂಡ್ರೆ ನಾ ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಹೋಗೋಣ. ನಿಮಗೆ SSP ID ಕಂಪಲ್ಸರಿ ಬೇಕಾಗುತ್ತೆ. ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಅಂದ್ಕೊಳ್ಳೋಣ. ಆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ನೀವು ನೋಂದಣಿ ಮಾಡಿರಬೇಕಾಗುತ್ತೆ. ಆ ನೋಂದಣಿ ಮಾಡಿದ ತಕ್ಷಣ ನಿಮಗೊಂದು ID ಸಿಗುತ್ತೆ. ಆ ID ಮೂಲಕ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದಾದ ನಂತರದಲ್ಲಿ ನೀವು ಒಂದು ಫೋಟೋ ಇಟ್ಕೊಂಡಿರಿ. ಅದಾದ ನಂತರದಲ್ಲಿ ನಿಮ್ಮದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮ ಕೈಯಲ್ಲಿ ಇರಲಿ. ಅದೇ ಥರ SSLC ಮಾರ್ಕ್ಸ್ ಕಾರ್ಡ್ ಕೂಡ ನಿಮ್ಮ ಜೊತೆಯಲ್ಲಿ ಇರಲಿ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ಎಲ್ಲ ದಾಖಲೆಗಳು ನಿಮ್ಮ ಜೊತೆಲಿದ್ದರೆ ಆದಷ್ಟು ಬೇಗ ಅರ್ಜಿಯನ್ನು ಹಾಕ್ಬೋದಾಗುತ್ತೆ. ಓಕೆ, ನೀವು ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ, ನೀವು ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ನಿಮ್ಮದು ಹಾಸ್ಟೆಲ್ ಸೀಟು ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.